ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ಮಲೆನಾಡು ಕಡುಬಿನ ಜೊತೆಗೆ ಚಿಕನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಚಿಕನ್ ಸಾರಿಗೆ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಅಂತೂ ತಿಂದಿರ್ತೀರ. ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಅಕ್ಕಿ ಕಡುಬಿನ ಜೊತೆಗೆ ಚಿಕನ್ ಸಾರನ್ನ ಸವಿದು ನೋಡಿ ಹೇಗಿರುತ್ತೆ ಅಂತ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಕಡುಬು ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಕಡುಬು ಮಾಡಲಿಕ್ಕೆ ಇಲ್ಲಿ ನಾವು ಅಕ್ಕಿ ರವೆಯನ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಅಕ್ಕಿಯನ್ನ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಅಕ್ಕಿಯನ್ನ ಹಾಕಿ ಮಿಕ್ಸಿಗೆ ರವೆ ಆಗೋವರೆಗೂ ಮಿಕ್ಸಿಗೆ ಹಾಕಿ ಇವಾಗ ರವೆ ಆಗಿದೆ. ಇದನ್ನ ನಾನು ಜರಡಿಗೆ ಹಾಕ್ತಾ ಇದ್ದೀನಿ. ಜರಡಿಗೆ ಹಾಕಿದ್ರೆ ಸಣ್ಣದಾಗಿರೋ ಹಿಟ್ಟು ಕೆಳಗೆ ಬೀಳುತ್ತೆ, ಸ್ವಲ್ಪ ದೊಡ್ಡ ರವೆ ಮೇಲ್ಗಡೆ ಇರುತ್ತೆ. ಅದಕ್ಕಾಗಿ ಜರಡಿಯನ್ನ ಹಿಡ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ ಜರಡಿಯನ್ನ ಹಿಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ರವೆ ರೆಡಿ ಆಗಿದೆ. ಕಡುಬನ್ನು ಮಾಡಲಿಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನ ಇಟ್ಟು ಅದಕ್ಕೆ ನಾನು ಈ ಚೊಂಬಿನ ಅಳತೆಯಲ್ಲಿ 2 ಚೊಂಬು ನೀರು ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿದ ನಂತರ ನಾನಿಲ್ಲಿ ಸ್ವಲ್ಪ ಅನ್ನನ ಹಾಕ್ತಾ ಇದ್ದೀನಿ. ಅನ್ನನ ಹಾಕೋದ್ರಿಂದ ಕಡುಬು ಸ್ವಲ್ಪ ಮೆದುವಾಗಿ ಬರ್ತವೆ. ಹಾಗಾಗಿ ಅನ್ನನ ಹಾಕ್ತಾ ಇದ್ರೆ ಸ್ವಲ್ಪ ಗಟ್ಟಿ ಆಗ್ತವೆ. ಹಾಗಾಗಿ ಅನ್ನನ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನ ಹಾಕೋಬೇಕು. ಅನ್ನ ಮತ್ತೆ ಉಪ್ಪನ್ನ ಹಾಕಿದ ನಂತರ ಒಂದು ಸ್ಪೂನಿಂದ ಚೆನ್ನಾಗಿ ಕೈಯಾಡಿಸ್ಬೇಕು. ಕೈಯಾಡಿಸಿದ ನಂತರ ಒಂದು ಮುಚ್ಚಳವನ್ನ ಮುಚ್ಚಿ ಚೆನ್ನಾಗಿ ಕುದಿಯಲು ಬಿಡಬೇಕು. ಇದನ್ನ ಒಂದು 5 ನಿಮಿಷ ಬಿಟ್ರೆ ಸಾಕು, ಕುದಿ ಬರುತ್ತೆ. ಇವಾಗ ನೋಡಿ, ನೀರು ಚೆನ್ನಾಗಿ ಕುದಿತಾ ಇದೆ. ಒಂದು ಕೊಳಗದ ಅಳತೆಯಲ್ಲಿ ರವೆಯನ್ನ ತಗೊಂಡು ಇವಾಗ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ರವೆಯನ್ನ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ರವೆ ಉಳಿದುತ್ತಲ್ಲ, ಅದನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ ನಂತರ ಒಂದು ಸ್ಪೂನನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಮತ್ತೆ ರವೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ರವೆಯನ್ನ ಬೇಯಿಸ್ಕೋಬೇಕು. ಇವಾಗ 5 ನಿಮಿಷ ಆಗಿದೆ. ರವೆನೂ ಸಹ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ತೋರಿಸ್ತಾ ಇದ್ದೀನಿ ರವೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾವು ಇದನ್ನ ನಾದ್ಕೊಳ್ಳಕ್ಕೆ ರೊಟ್ಟಿ ಮಾಡುವಂತ ಕೊಣಬೆಯನ್ನ ತಗೊಂಡಿದ್ದೀನಿ. ಅದಕ್ಕೆ ಇವಾಗ ಈ ಬೇಯಿಸಿರ್ತಕ್ಕಂಥ ರವೆಯನ್ನ ಹಾಕಿ ಚೆನ್ನಾಗಿ ನಾದ್ಕೋಬೇಕು.
ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ನಾದ್ಕೋಬೇಕು. ಇದು ಸ್ವಲ್ಪ ಬಿಸಿಯಾಗಿರುವಾಗಲೇ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಈ ಹದಕ್ಕೆ ಬಂದರೆ ಸಾಕು. ಕಡುಬನ್ನು ಮಾಡಲಿಕ್ಕೆ ರವೆ ರೆಡಿಯಾಗಿದೆ ಅಂತ. ಇವಾಗ ನಾದ್ಕೊಂಡ ನಂತರ ಹಿಟ್ಟನ್ನು ನೀವು ಯಾವ ಶೇಪಿಗೆ ಬೇಕಾದರೂ ಕಡುಬನ್ನು ರೆಡಿ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಈ ಥರ ನಾನು ದುಂಡನೆಯಾಗಿ ಮಾಡಿ ನಡುವೆ ಹೋಲನ್ನು ಮಾಡ್ತಾ ಇದ್ದೀನಿ. ಈ ಥರ ಹೋಲ್ ಮಾಡೋದ್ರಿಂದ ಕಡುಬು ಬೇಗನೆ ಬೇಯ್ತವೆ. ಹಾಗಾಗಿ ನಡುವೆ ಹೋಲನ್ನು ಮಾಡ್ತಾ ಇದ್ದೀನಿ. ನೀವು ಇದೇ ಥರ ಮಾಡಿದರೆ ಕಡುಬು ಬೇಗನೆ ಬೇಯ್ತವೆ. ನೀವು ಮಾಡಿ ನೋಡಿ. ಇವಾಗ ನೋಡಿ ಕಡುಬನ್ನು ಈ ಥರ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಇದೇ ತರಹನೇ ನಾನೀಗ ಎಲ್ಲ ಕಡುಬುಗಳನ್ನು ಸಹ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕಡುಬನ್ನು ಬೇಯಿಸ್ಲಿಕ್ಕೆ ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಇಡ್ಲಿ ಪಾತ್ರೆಯನ್ನು ಇಟ್ಟು ಅದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ಹಾಕೋದ್ರಿಂದ ಇಡ್ಲಿ ಪಾತ್ರೆ ಒಳಗಡೆ ಕಪ್ಪಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಹುಳಿಯನ್ನು ಹಾಕ್ತಾ ಇದ್ದೀನಿ. ಹುಳಿಯನ್ನು ಹಾಕಿದ ನಂತರ ಇಡ್ಲಿ ಪ್ಲೇಟ್ ಇರುತ್ತಲ್ಲ ಅದನ್ನು ಇಡ್ತಾ ಇದ್ದೀನಿ. ಇಡ್ಲಿ ಪ್ಲೇಟನ್ನು ಇಟ್ಟು ಕಡುಬುಗಳನ್ನು ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದೊಂದಾಗೇನೆ ಎಲ್ಲ ಕಡುಬುಗಳನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಕಡುಬುಗಳನ್ನು ಹಾಕ್ತಾ ಇದ್ದೀನಿ. ಎಲ್ಲ ಕಡುಬುಗಳನ್ನು ಹಾಕಿದ ನಂತರ ಇಡ್ಲಿ ಪಾತ್ರೆ ಮುಚ್ಚಳವನ್ನು ಮುಚ್ಚಿ ಇವು ಬೇಯಲಿಕ್ಕೆ ಮಿನಿಮಮ್ ಅರ್ಧ ಗಂಟೆನಾದರೂ ಬೇಕು. ಕಡುಬು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಹಸಿ ಹಸಿಯಾಗಿರ್ತವೆ, ತಿನ್ನೋಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಅರ್ಧ ಗಂಟೆ ಬೇಯಿಸಿದ್ರೆ ಸಾಕು, ಕಡುಬು ಬೆಂದ್ಬಿಡ್ತವೆ. ಇವಾಗ ಅರ್ಧ ಗಂಟೆ ಆಗಿದೆ. ನೋಡಿ ಕಡುಬು ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಂತ. ಇವಾಗ ಇವನ್ನ ನಾನು ಒಂದು ತಟ್ಟೆಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನಿಂದನಾದ್ರೂ ತೆಗೆದು ಹಾಕ್ಕೋಬಹುದು. ನಾನಿಲ್ಲಿ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಒಂದು ತಟ್ಟೆಗೆ ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಅಕ್ಕಿ ಕಡುಬು ರೆಡಿ ಆಗಿದಾವೆ. ಇದ್ರ ಜೊತೆಗೆ ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಚಿಕನ್ ಸಾರು ಮಾಡಲಿಕ್ಕೆ
ಮಸಾಲೆಯನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಮಸಾಲೆಗೆ ನಾನು ಕೊಬ್ಬರಿ, ಈರುಳ್ಳಿ, ಟೊಮೆಟೊ, ಚಕ್ಕೆ, ಏಲಕ್ಕಿ, ಲವಂಗ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಚಿಕನ್ ಸಾರು ಮಾಡಲಿಕ್ಕೆ ಅರ್ಧ ಕೆಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ. ಅದನ್ನು ಸಹ ನೀರಲ್ಲಿ 2 ಬಾರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಬಿಸಿಯಾದ ನಂತರ ಚಿಕನನ್ನು ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ ನಂತರ 1 ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸಿ ನಂತರ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿದ ನಂತರ ಇವಾಗ ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ಚಿಕನ್ ಮಸಾಲಾನ ಹಾಕಿ ಸಹ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ 1-2 ನಿಮಿಷ ಸ್ಪೂನಿಂದ ಕೈ ಆಡಿಸ್ಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ನಾನು ರೆಡಿ ಮಾಡಿರ್ತಕ್ಕಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಮಸಾಲೆನ ಹಾಕಿ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ನೀರನ್ನು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಇಲ್ಲಿ ನಾವು ಕಡುಬು ಮಾಡ್ತಾ ಇರೋದ್ರಿಂದ ಕಡುಬಿಗೆ ಸ್ವಲ್ಪ ಗಟ್ಟಿನೇ ಇರಬೇಕು ಸಾರು. ಹಾಗಾಗಿ ನಾನು ಇಷ್ಟು ಗಟ್ಟಿ ಸಾರನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಮಸಾಲೆನ ಹಾಕೋದು ಮುಗೀತು. ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಸಾರು ಕುದಿಯಲು ಬಿಡಬೇಕು. 10ರಿಂದ 15 ನಿಮಿಷ ಕುದಿಸಿದ್ರೆ ಸಾಕು, ಚಿಕನ್ ಸಾರು ರೆಡಿ ಆಗ್ತದೆ. ಇವಾಗ 15ರಿಂದ 20 ನಿಮಿಷ ಆಗಿದೆ. ಚಿಕನ್ ಸಾರು ಸಹ ಚೆನ್ನಾಗಿ ರೆಡಿ ಆಗಿದೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರು ಸಹ ಅಷ್ಟೇ ಚೆನ್ನಾಗಿದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ತಟ್ಟೆಗೆ ಕಡುಬನ್ನು ಹಾಕ್ತಾ ಇದ್ದೀನಿ. ಕಡುಬನ್ನು ಹಾಕಿದ ನಂತರ ಇವಾಗ ನಾನು ಚಿಕನ್ ಸಾರನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಕಡುಬು ಮತ್ತು ಚಿಕನ್ ಸಾರು ಕಾಂಬಿನೇಷನ್ ತುಂಬ ಸಖತ್ತಾಗಿರುತ್ತೆ. ನೀವು ಮನೆಯಲ್ಲಿ ಈ ಹೊಸ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.